ಈಶ್ವರ, ಈ 2 ಮಕ್ಕಳನ್ನ ನಿನ್ನ ಪಾದದಲ್ಲಿ ಹಾಕಿ ಈ ತಾಯಿ ಒಂದು ಭಿಕ್ಷೆ ಕೇಳ್ತಿದ್ದಾಳೆ. ಯಾರಾದ್ರೂ ಶ್ರೀಮಂತರು ಇವರನ್ನ ಸಾಕ್ತಾರೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಇವರನ್ನ ಅನಾಥರನ್ನಾಗಿ ಮಾಡಿ ಬೀದಿಲ್ ಬಿಟ್ಟು ಹೋಗ್ತಿದ್ದೀನಿ. ಇದನ್ ಬಿಟ್ರೆ ನನಗ್ ಬೇರೆ ಗತಿ ಇಲ್ಲಪ್ಪ. ಈ ಮಕ್ಕಳನ್ನ ನೀನೇ ಕಾಪಾಡ್ಬೇಕು, ನೀನೇ ಕಾಪಾಡ್ಬೇಕು. ದೇವ್ರೆ, ಇವುಗಳನ್ನ ಉಳಿಸೋದು ಬೆಳೆಸೋದು ನಿನ್ನ ಕೈಯಲ್ಲಿದೆ. ಈ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನೀನೇ ಕಾಪಾಡ್ಬೇಕಪ್ಪ. ಬೇಡ, ದಯವಿಟ್ಟು ನನ್ ಮಗುಗೇನು ಮಾಡ್ಬೇಡ. ನನ್ ಮಗುನ್ ಕೊಟ್ಬಿಡು. ನಿನ್ನಿಂದ ಅಮ್ಮಯ್ಯ ಅಂತೀನಿ, ನನ್ ಮಗುನ್ ಕೊಟ್ಬಿಡು. ಕರುಣಾಮಯಿ, ನನ್ ಮಕ್ಕಳನ್ನ ಒಳ್ಳೆ ಕಡೆ ಸೇರಿಸ್ತಾ ಇದೀಯಾ. ಶ್ರೀಮಂತರು ಕರ್ಕೊಂಡು ಹೋಗ್ತಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ಲ? ತುಂಬಾ ಚೆನ್ನಾಗಿತ್ತಪ್ಪ. ನನ್ ಮಕ್ಕಳಲ್ಲಿ ಅಯ್ಯೋ ಮಕ್ಕಳೆಲ್ಲ, ನನ್ ಮಕ್ಕಳು ಅಯ್ಯೋ ದೇವ್ರೆ. ಯಾರಾದ್ರೂ ಕಾಪಾಡಿ.
ದೇವರ ಹಾಗೆ ಬಂದು ನನ್ನ ಮಕ್ಕಳನ್ನ ಕಾಪಾಡಿದ್ರಿ. ನಿಮ್ಮನ್ನ ಹೆತ್ತ ತಾಯಿ ನಿಜವಾಗ್ಲೂ ಪುಣ್ಯವಂತೆ. ತಗೊಳ್ಳಿ, ನಂದೊಂದು ಸ್ಮಾಲ್ ಪ್ರೆಸೆಂಟ್. ನೀವ್ ಇದನ್ನ ತಗೊಂಡ್ರೇನೆ ನನ್ ಮನ್ಸಿಗೆ ಸಂತೋಷ ಆಗೋದು. ತಗೊಳ್ಳಿ ಪ್ಲೀಸ್. ಅಯ್ಯಯ್ಯೋ, ಮಗುಗೆ 500 ರೂಪಾಯಿ ಕೊಟ್ಟಿದಾರಲ್ಲ, ಇನ್ನು ಅವ್ರನ್ನೇ ಕಿಡ್ನಾಪ್ ಮಾಡ್ಬಿಟ್ಟಿದ್ರೆ 1000 ರೂಪಾಯಿ ಬಂದಿರೋ. ಪುಟ್ಟು, ದುರಾಸೆ ಬೇಡ ಕಣೋ. ನಮ್ಗೆ ಯಾಕೆ ಅಷ್ಟೊಂದು ಹಣ? ಅವತ್ತು ಖರ್ಚಿಗೆ ಸಿಕ್ಕಿದ್ರೆ ಸಾಕು. ಅದು ಕರೆಕ್ಟ್ ಅನ್ನು. ನಾವು ಕಷ್ಟ ಪಡಬಾರ್ದು, ಬೇರೆಯವ್ರಿಗೂ ಕಷ್ಟ ಕೊಡ್ಕೂಡ್ದು. ತಪ್ಪು ಮಾಡಿದ್ರೆ ಅದ್ರಲ್ಲೊಂದು ಪ್ರಿನ್ಸಿಪಲ್ ಇರ್ಬೇಕು. ನಿಮ್ ಪ್ರಿನ್ಸಿಪಲ್ಲೇ ನಮ್ ಪ್ರಿನ್ಸಿಪಲ್. ಜಾಸ್ತಿ ಕಷ್ಟ ಪಡಬಾರ್ದು ಅಂದ್ರೆ ಆ 500 ರೂಪಾಯಿನ ಇಲ್ಲಿ ಕೊಡಿ. ಕೊಡಲ್ಲ ಅಂದ್ರೆ ಕಿಲಾಡಿಗಳು ನೀವಾ ಅಥವಾ ನಾವಾ ಅಂತ ಈಗಲೇ ತೀರ್ಮಾನ ಮಾಡ್ಬೇಕಾಗುತ್ತೆ. ಕಿಟ್ಟು ಕೊಡೋ. ನಾನು ಕಾಮಿಡಿಯನ್ನು ಫೈಟ್ ಮಾಡೋದು ಏನಿದ್ರು ಹೀರೋ ಜೊತೆ. ಅಲ್ಲಿ ನೋಡು, ಹೀರೋ ಅಂದ್ರೆ ಇವನು ಕಣ. ಈಗ ಹೇಳಿ, ಯಾರ್ ಕಿಲಾಡಿಗಳು? ಚಂಬು ಲೇಕಿಟ್ಟು ಇಲ್ಲಿ ಚಂಬಲ್ ಆಯ್ತು. ನನ್ನ ಹತ್ರ ಇದೆ ಕಣಲು, ಕಕ್ಕಸ್ರು ಬಂದಿದ್ದೀನಿ. ಅಯ್ಯಯ್ಯಯ್ಯಯ್ಯ, ಈ ಮನೆಯಲ್ಲಿ ಕುಡಿಯೋದಿಕ್ಕೆ, ಕಕ್ಕಸ್ಕೋಗೋದಿಕ್ಕೆ, ಸ್ನಾನ ಮಾಡೋದಿಕ್ಕೆ ಎಲ್ಲದಕ್ಕೂ ಒಂದೇ ಚಂಬ. ಕರ್ಮ ಕರ್ಮ, ಮೊದಲೊಂದು ಬೇರೆ ಚಂಬ್ ತಗೋಬೇಕು. ಇವತ್ತಿನ ದಿನದಲ್ಲಿ ಒಂದ್ ಹೊಸ ಚಂಬ್ ತಗೋಬೇಕಾದ್ರೆ ಎಷ್ಟು ಬೆಲೆ ಗೊತ್ತಾ? 100 ರೂಪಾಯಿ. ಇದನ್ನ ನೋಡು, ನೆನ್ನೆ ತಗೊಂಡ್ ಬಂದೆ. ಓ, ಹೊಸ ಚಂಬ. ಹೋದ್ಸಲ ನಾನ್ ಕಲೆಕ್ಷನ್ ಬಂದಾಗ ಯಾರ್ದೋ ಮನೆ ಚಂಬ್ ಬಿಟ್ಬಿಟ್ಟೆ. ದೇವರ್ಸಿ ನನ್ನ ಮಕ್ಕಳು ಹಂಗೆ ಚಂಬನ ಅದನ್ ಬಿಡೋದ. ಅವ್ರೇನಾದ್ರೂ ನನ್ನ ಕೈಗೆ ಸಿಗಬೇಕಂತೆ. ಯಾವಳ ಅವಳು ಅಷ್ಟು ಜೋರಾಗಿ ಮಾತಾಡ್ತಾ ಇರೋದು? ಹಾಲು ಹಾಲು ಗೊತ್ತಾಯ್ತಾ? ನೀವೊಬ್ಬರೇ ಹೊರಗಡೆ ಬಂದ್ರು ಸಾಕು, ಅದು ಅಲ್ಲೇ ಇರ್ಲಿ. ನಿಧಾನವಾಗಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಾ. ಅಯ್ಯಪ್ಪ, ಇದೇ ಇದು ಹೊಟ್ಟೆ ಗುಡುಗುಡ ಅಂತ ಇದೆಯಲ್ಲ. ಈ ಮುಂದೆ ಇದಕ್ಕೆ ಸಮಯ ಸಂದರ್ಭ ಒಂದು ಗೊತ್ತಾಗಲ್ಲ. ಯಾವಾಗ ಅಂದ್ರೆ ಅವಾಗ ಬಂದ್ಬಿಡುತ್ತೆ. ಬೇಗ ಹೊರಗಡೆ ಬಾರಯ್ಯ, ನಾನು ಹೋಗ್ಬೇಕು. ಇರೋ ಇರೋ ಇರೋ, ಅವಸರ ಪಡ್ಬೇಡ. ಬೇಗ ಬಾರಯ್ಯ, ಅವಸರ. ಯಾರಯ್ಯ? ನೀನಲ್ಲಿಗೆ ಹೋಗ್ತಾ ಇದ್ ಗಂಡಸ್ರದು? ಅವಸರದಲ್ಲಿ ಗಂಡಸ್ರು ಹೆಂಗಸ್ರು ಅಂತ ನೋಡ್ಕೊಂಡಿರಕ್ಕಾಗತ್ತಾ?
ಹಿಡ್ಕೊಳಯ್ಯ ಬಿಡುತ್ತಾರೆ. ತಿರುವಯ್ಯ ಇದು ಸಮಾಚಾರ. ಸತ್ಯವಾಗ್ಲೂ ನಿನ್ನಾಣೆಗೂ ಇದು ನಿನ್ನ ಚಂಬು ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ನಾಣೆ ಅಂತ ನನ್ನಾಣೆ. ನಾನ್ ಸತ್ರ ನಿನ್ಗೇನಾಗ್ಬೇಕಾಗಿದೆ? ಎಲ್ಲಿ ಹಾಲಿನ ಬಾಕಿ ತೆಗೀರಿ. ಬಾಕಿ ಯಾರ ಹತ್ರ ಇದೆ ಹಣ? ಈಗ ತಾನೇ ಹೇಳ್ತಿದ್ದೆಲ್ಲ ಹೊಸ ಚೊಂಬು ತಗೋಬೇಕು ಚೊಂಬು ಅಂತ. ಮರ್ಯಾದಾಗಿ ಹಣ ಕೊಟ್ರೆ ಸರಿ, ಇಲ್ಲಾಂದ್ರೆ ಊರಿನ ಜನರೆಲ್ಲ ಕರೆದು ನಿಮ್ಮಿಬ್ಬರು ಮಾನ ಮರ್ಯಾದೆ ತೆಗೆದು ಹಾಕ್ಬಿಡ್ತೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಿನ್ನೆ ಬಂದ ಹಣ ಇವತ್ ಕೊಡು. ಕೊಟ್ಬಿಡಪ್ಪ. ನನ್ನ ಹತ್ರಲ್ಲೇ ಇದೆ ಹಣ. ಅಲ್ವಾ ಪಾಪ, ಸ್ನಾನ ಮಾಡ್ತಿರೋ ಹತ್ರ ಎಲ್ಲಿರುತ್ತೆ ಹಣ? ಕಿಟ್ಟು ನೀನ್ ಕೊಟ್ಬಿಡು ಹಣನ. ನನ್ನ ಹತ್ರ ಇದೆಯೋ ಹಣ? ಅದಲ್ವಾ ಪಾಪ, ಅವನು ಕಕ್ಕಲ್ಸ್ಗೆ ಹೋಗ್ತಾ ಇದ್ದ, ಅವನ ಹತ್ರ ಎಲ್ಲಿ ಬರ್ಬೇಕು ಹಣ? ನಾಳೆ ಈ ನಾಟಕ ಸಾಕು, ನಾಳೆ ಬರ್ತೀನಿ. ಮರ್ಯಾದೆ ಹಣ ಕೊಟ್ರೆ ಸರಿ, ಇಲ್ಲಾಂದ್ರೆ ಕೊಡಯ್ಯ ಚಂಬು. ಅಮ್ಮ ಅಬ್ಬಾ, ಬೀಸೋ ದೊಣ್ಣೆ ತಪ್ಪಿಸ್ಕೊಟ್ರೆ 100 ವರ್ಷ ಆಯಸ್ಸು. ಅಯ್ಯೋ ಬಂದಲ್ಲಪ್ಪ ಇವನು. ಬಂದ್ರಯ್ಯ? ಹೇ ಪುಟ್ಟು, ನಿನ್ ಕರಿತಾ ಇದ್ದ ಹೋಗಯ್ಯ. ಲೇ ಯಜಮಾನ್ರು ಕರಿತಾ ಇದಾರೆ, ನೀನ್ ಹೋಗು. ಇಬ್ರು ಬಂದ್ರಯ್ಯ. 6 ತಿಂಗಳಿಂದ ಮನೆ ಬಾಡಿಗೆ ಕೊಟ್ಟಿಲ್ಲ. ಎಲ್ರಯ್ಯ ಬಾಡಿಗೆ? ಬಾಡಿಗೆ ಮರ್ತೇ ಬಿಟ್ಟಿದೀವಿ. ಮುಂದಿನ ವಾರ ಬಂದ್ಬಿಡಿ, ಕೊಟ್ಟು ಬಿಡೋಣ. ವಾರ ಬರೋದಿಕ್ಕೆ ನಾನೇನ್ ವಾರದ ಅಂದವನ ಇಲ್ಲ ಇದು ತಿರುಪತಿ ದೇವಸ್ಥಾನನ? ಮೆತ್ತಗೆ ಮಾತಾಡಿ ಸರ್. ಈ ಏರಿಯಾದಲ್ಲಿ ಮರ್ಯಾದಸ್ತರು ನಾವಿಬ್ರೇ. ಬಾಡಿಗೆ ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲ, ನಿಮಗೆ ಮರ್ಯಾದೆ ಬೇರೆ ಕೇಡು. ನಾಳೆಯಿಂದ ನಿಮಗೆ ಮುಖ ತೊಳೆಯೋದಿಕ್ಕೆ, ಸ್ನಾನ ಮಾಡೋದಿಕ್ಕೆ, ಕಕ್ಕಸ್ಕೋದ್ರೆ ತೊಳ್ಕೊಳಕ್ಕೂ ನೀರಿಲ್ದಂಗ್ ಯಜಮಾನ್ರೆ 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 ಹಗ್ಗನಾದ್ರೂ ಬಿಟ್ಬಿಟ್ಟು ಹೋಗ್ರಿ. ಯಾಕೆ ನೇಣು ಹಾಕೊಳಕ? ಭವಿಷ್ಯತ್ವದಿರೋ ಜನಗಳು ಬಿಟ್ಟು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಛೇ, ಡೋಂಟ್ ವರಿ, ಬಿ ಹ್ಯಾಪಿ. ಇವತ್ತಿಂದು ಮರೆಯೋಣ, ನಾಳೆ ಬಗ್ಗೆ ಯೋಚನೆ ಮಾಡೋಣ. ಟುಮಾರೋಸ್ ಪ್ರೋಗ್ರಾಮ್. ಬಸ್ ಸ್ಟ್ಯಾಂಡ್